ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ. ಯಾವಾಗೂ ಒಂದೇ ಥರ ಪಾಯಸ ಮಾಡಿ ಬೋರ್ ಆಗಿದ್ರೆ ಈ ಥರ ಒಂದ್ಸರಿ ಬಾದಾಮಿನಲ್ಲಿ ಪಾಯಸ ಮಾಡಿ ನೋಡಿ. ತುಂಬಾ ಇಷ್ಟಪಟ್ಟು ಕುಡಿತೀರ, ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ಈ ಸಮ್ಮರಲ್ಲಿ ನೀವು ಇದನ್ನು ಮಾಡಿಬಿಟ್ಟು ಫ್ರಿಜ್ಜಲ್ಲಿಟ್ಟು ಕೋಲ್ಡಾಗಿ ಕುಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿನ ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಳಿ. ಸೊ ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನಿಲ್ಲಿ ಒಂದು 25 ಬಾದಾಮಿನ ಸ್ವಲ್ಪ ಬಿಸಿನೀರಲ್ಲಿ ಒಂದು 30 ನಿಮಿಷ ಅಂದರೆ ಹಾಫ್ ಆನ್ ಅವರ್ ನೆನೆಯೋಕ್ಕಿದೆ. ಒಂದು 2 ಅವರ್ ನೆಂದ್ರೂ ಪರವಾಗಿಲ್ಲ. ನೆಂದಿದ ಮೇಲೆ ಇದನ್ನು ನಾರ್ಮಲ್ ಸಿಪ್ಪೆ ಸುಲ್ಕೊಳ್ಳಿ. ಬೆಳ್ಳುಳ್ಳಿ ಸಿಪ್ಪೆ ತೆಗಿತೀರಲ್ಲ, ಆ ಥರ ಚಾಕುಯಿಂದ ಸುಲ್ಕೊಬೋದು, ಇಲ್ಲ ಅಂದರೆ ಕೈಯಲ್ಲಾದರೂ ಸುಲ್ಕೊಬೋದು. ಇಲ್ಲಿ ಈ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆ ತೆಗೆದಿಟ್ಕೊಂಡಿದ್ದೀನಿ. ಸುಮಾರು ಒಂದು 7 ರಿಂದ 8 ಟೇಬಲ್ ಸ್ಪೂನು, ಮತ್ತು ಅರ್ಧ ಲೀಟ್ರ್ ಹಾಲು, ಒಂದು 1/4 ಕಪ್ ಆಗೋಷ್ಟು ಶಾವಿಗೆ ತೆಗೆದಿಟ್ಕೊಂಡಿದ್ದೀನಿ. ಸುಮಾರು 4 ಟೇಬಲ್ ಸ್ಪೂನ್ ಆಗೋಷ್ಟು ಬಾದಾಮಿ ಪೌಡ್ರು ಬಂದ್ಬಿಟ್ಟು 2 ಟೇಬಲ್ ಸ್ಪೂನು, ಏಲಕ್ಕಿ ಪುಡಿ ಒಂದು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ. ಇಲ್ಲಿ ಯೆಲ್ಲೋ ಕಲರ್ ಫುಡ್ ಕಲರ್ ತೊಗೊಂಡಿದ್ದೀನಿ. ಒಂದು ಚಿಟಿಕೆಗಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ, ಆಪ್ಷನಲ್ ಅದು. ಪಿಸ್ತಾ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಟ್ ಮಾಡಿ ಇಟ್ಕೊಂಡು, ಬಾದಾಮಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಎಷ್ಟಾದರೂ ಯೂಸ್ ಮಾಡ್ಕೋಬೋದು. ತುಪ್ಪ ಒಂದು 2 ಟೀ ಸ್ಪೂನ್ ಆಗೋಷ್ಟು ಬೇಕಾಗುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದು 2 ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತೀನಿ. ಸ್ವಲ್ಪ ತುಪ್ಪ ಇದಕ್ಕೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಬಾದಾಮ್ ಖೀರ್ ಆಗಿರೋದ್ರಿಂದ ತುಪ್ಪ ಸ್ವಲ್ಪ ಲೈಟಾಗಿ ಹಾಕ್ಕೋಬೇಕು. ನೀವು ಬೇಕಂದರೆ ಶಾವಿಗೆ ಇಲ್ದಿರೋ ವಿತೌಟ್ ಹಾಗೆ ಬಾದಾಮ್ ಮಿಲ್ಕ್ ಸಹ ಮಾಡ್ಕೊಬೋದು. ಆಲ್ರೆಡಿ ನಾನು ತೋರಿಸಿದ್ದೀನಿ. ಇದು ನೀವು ಸ್ಪೆಷಲಾಗಿ ಏನಾದರೂ ಮಾಡಬೇಕನ್ನಿಸ್ದಾಗ ಈ ಥರ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಇದಕ್ಕೆ ಸುಮಾರು ಏನಿಲ್ಲ, ನಾನು 1.5 ಕಪ್ ಆಗೋಷ್ಟು ನೀರು ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಸುಮಾರು ಒಂದು 5 ನಿಮಿಷವರೆಗೂ ಕುದಿಸ್ಕೊತೀನಿ. ಇದು 3/4 ಭಾಗದಷ್ಟು ಶಾವಿಗೆ ಬೇಯಬೇಕು. ಸೊ ನಾರ್ಮಲ್ ಉಪ್ಪಿಟ್ಟಿಗೆ ಬೇಯಿಸ್ತಿರಲ್ಲ, ಅದೇ ರೀತಿ ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಇದು ಚೆನ್ನಾಗಿ ಬೇಯೋಷ್ಟರಲ್ಲಿ ನಾನು ಬಾದಾಮಿನ ನೆನೆಸಿಟ್ಟಿದ್ನಲ್ವ, ಆ ಸಿಪ್ಪೆ ತೆಗೆದಿರೋದನ್ನ ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನಿಮಗೆ ಇದ್ರ ಜೊತೆಗೆ ನೀರಾದರೂ ಹಾಕಿ ರುಬ್ಕೋಬೋದು. ನಾನು ಇಲ್ಲಿ ಹಾಲೇ ಹಾಕ್ಕೊತಾ ಇದ್ದೀನಿ. ಸುಮಾರು ಒಂದು 1/4 ಕಪ್ ಆಗೋಷ್ಟು ಹಾಲು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ರವೆ ಥರ ರುಬ್ಕೊತೀನಿ. ಅಂದರೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊತೀನಿ. ನುಣ್ಣಗೆ ರುಬ್ಕೋಬೋದು, ಆದರೆ ಗಟ್ಟಿಯಾಗ್ಬಿಡುತ್ತೆ ಪಾಯಸ. ಸ್ವಲ್ಪ ರವೆ ಥರ ರುಬ್ಬಿದ್ರೆ ಕುಡಿತಾ ಬಾಯಿಗೆ ರವೆ ಥರ ಸಿಗುತ್ತಲ್ವ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಶಾವಿಗೆ ಸಹ 3/4 ಭಾಗ ಬೆಂದಿದೆ. ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೀವು ಹಾಕಿರೋ ನೀರೆಲ್ಲ ಫುಲ್ಲು ಡ್ರೈ ಆಗಿಬಿಡುತ್ತೆ, ಶಾವಿಗೆ ಬೇಯೋದಿಲ್ಲ. ಸೊ ಇವಾಗ ರುಬ್ಬಿರೋ ಅಂಥ ಪೇಸ್ಟ್ ಹಾಕ್ಕೊತಾ ಇದ್ದೀನಿ, ಬಾದಾಮಿ ಪೇಸ್ಟು. ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ಇನ್ನು ಉಳಿದಿರೋ ಅಂಥ ಹಾಲು ಹಾಕ್ಕೊತಾ ಇದ್ದೀನಿ. ನಾನು ತಗೊಂಡಿರೋ ಅಳತೆ ಬಂದ್ಬಿಟ್ಟು ಅರ್ಧ ಲೀಟ್ರಿಗೆ. ನೀವು ಇದೇನೇ ಬೇಕಂದರೆ 1 ಲೀಟ್ರಿಗೂ ಸಹ ಮಾಡ್ಕೊಬೋದು. ನಾನು ಸ್ವಲ್ಪ ಇಲ್ಲಿ ತಿಕ್ನೆಸ್ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ. ನೀವು ಜಾಸ್ತಿ ಜನ ಇರೋದಾದರೆ ಇನ್ನೊಂದು 5 ಬಾದಾಮಿ ಎಕ್ಸ್ಟ್ರಾ ಹಾಕ್ಕೊಂಡು 1 ಲೀಟ್ರ್ ಹಾಲಲ್ಲೂ ಮಾಡ್ಕೊಬೋದು. ಸುಮಾರು ಇಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸ್ವೀಟ್ ನಿಮ್ಗೆ ಎಷ್ಟು ಬೇಕು ಅನ್ನೋದನ್ನ ನೋಡಿ ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಹಬ್ಬದ ರೆಸಿಪಿಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ, ಯುಗಾದಿ ಹಬ್ಬ ಸ್ಪೆಷಲ್ ಎಲ್ಲ ರೆಸಿಪಿನೂ ಬಿಟ್ಟಿದ್ದೀನಿ, ನೋಡ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ. ಜಸ್ಟ್ ಒಂದು ಕುದಿ ಬಂದರೆ ಸಾಕು, ಯಾಕಂದರೆ ನಾವು ಹಸಿ ಹಾಲು ಡೈರೆಕ್ಟಾಗಿ ಹಾಕಿದ್ದೀರಲ್ವ, ಅದೊಂದು ಕುದಿ ಬಂದರೆ ಸಾಕು. ಒಂದು 2 ರಿಂದ 3 ನಿಮಿಷದೊಳಗೆ ಚೆನ್ನಾಗಿ ಕುದೀತದೆ. ಇವಾಗ ಇದನ್ನು ಚೆನ್ನಾಗಿ ಕುದಿದ ಮೇಲೆ ಸ್ಟವ್ನ ಮೀಡಿಯಮ್ ಫ್ಲೇಮೇ ಇಟ್ಕೊಂಡು ಇದಕ್ಕೆ ಬಾದಾಮಿ ಪೌಡ್ರು ಮತ್ತು ಏಲಕ್ಕಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕುಂಕುಮ ಹೂವು ಇದ್ದರೆ ಹಾಕ್ಕೊಳ್ಳಿ, ಅದಿಲ್ಲ ಅಂದರೆ ಸ್ವಲ್ಪ ಯೆಲ್ಲೋ ಕಲರ್ ಫುಡ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರನೇ. ಕುಂಕುಮ ಹೂವು ಇದ್ದರೆ ಈ ಥರ ಕಲರ್ ಬರುತ್ತೆ, ಅದಕ್ಕೋಸ್ಕರನೇ. ಮತ್ತು ಕಟ್ ಮಾಡಿರುವಂಥ ಪಿಸ್ತಾ ಬಾದಾಮಿ ಎಲ್ಲ ಹಾಕ್ಕೊಂಡು ಏನಿಲ್ಲ, ಇದನ್ನು ಒಂದು 2 ನಿಮಿಷ ಹಾಗೆ ಕುದಿಯೋಕ್ಕೆ ಬಿಡ್ತೀನಿ. ಯಾಕಂದರೆ ಇಲ್ಲಿ ಡ್ರೈ ಫ್ರೂಟ್ಸನ್ನ ನಾವು ಹಾಗೆ ಹಾಕಿದ್ದೀರಲ್ಲ, ಅದೊಂದು ಸ್ವಲ್ಪ ಹಾಲಿನ ಜೊತೆ ಚೆನ್ನಾಗಿ ಕುಕ್ ಆಗಬೇಕು, ಅದಕ್ಕೋಸ್ಕರ. ಒಂದು 2 ರಿಂದ 3 ನಿಮಿಷವರೆಗೂ ಕುದಿಸ್ಕೊಳ್ಳಿ. ಇವಾಗ ರೆಡಿಯಾಗಿದೆ. ಸೊ ನೋಡ್ತಾ ಇರ್ಬೋದು, ಇವಾಗ ಈ ಬಾದಾಮ್ ಖೀರ್ ರೆಡಿಯಾಗಿದೆ. ಇದನ್ನು ನೀವು ಯಾವಾಗ ಬೇಕಾದರೂ ಮಾಡ್ಕೊಂಡು ಕುಡಿ, ತುಂಬಾ ಚೆನ್ನಾಗಿರುತ್ತೆ. ಏನಾದರೂ ನಿಮ್ಮ ಮನೇಲಿ ಸ್ಪೆಷಲ್ ಆದಾಗ ಸಹ ನೀವು ಮಾಡ್ಕೊಬೋದು. ಅದರಲ್ಲೂ ಈ ಸಮ್ಮರಲ್ಲಿ ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೂಲಾಗಿ ಸಹ ಕುಡ್ಕೊಬೋದು. 2 ದಿವಸವರೆಗೂ ಇಟ್ಕೊಬೋದು, ಏನೂ ಆಗೋದಿಲ್ಲ. ಇದು ಖಂಡಿತ ಇವತ್ತು ಮಾಡಿರೋ ಅಂಥ ಬಾದಾಮ್ ಖೀರ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ. ನೀವು ಟ್ರೈ ಮಾಡಿ, ಯಾವ ರೀತಿ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.